ಯಾವುದು ನಮಗೆ ಗೊತ್ತಿಲ್ಲಪ್ಪ, ಸುಮ್ಮನೆ ಊಹೆ ಯಾಕೆ ಮಾಡಬೇಕು? ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ ಈಗ DCMC, ಅದ್ರ ಬಗ್ಗೆ ಮಾಡ್ತಾರೆ, ಪ್ರತ್ಯೇಕವಾಗೇ ಮಾಡ್ತಾರೆ. ಈಗ ನಾವು ಡೆಲ್ಲಿಗೆ ಹೋದಾಗ ಒಂದೊಂದು ಸಾರಿ ನಾವು ಪ್ರತ್ಯೇಕವಾಗಿ ಮಾಡ್ತೀವಿ, ನಾವೆಲ್ಲರೂ ಹಂಗೆ ಮಾಡ್ತೀವಿ. ಅಲ್ಲ ಸರ್, ಹಿರಿಯ ಸಚಿವರಿಗೂ ಕೂಡ ಬುಲಾವ್ ಇದೆ ಅಂತ, ತಮ್ಮನ್ನು ಕರೆದಿಲ್ವಾ ಅಂತ ಸರ್? ಇಲ್ಲ, ಯಾರನ್ನು ಕರೆದಂಗಿಲ್ಲ. ಹಾಂ ಸರ್, ಯಾರನ್ನು ಸಚಿವರನ್ನ ಯಾರನ್ನು ಕರೆದಂಗಿಲ್ಲ. ಹಾಂ ಸರ್, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ಮಾತ್ರ ಕರೆದಿದ್ದಾರೆ. ಸರ್, ಈ ಬಿಜೆಪಿ ಪಾದಯಾತ್ರೆ ಬಗ್ಗೆ ಅವ್ರದೇ ಕೆಲವು ನಾಯಕರು ಅಪಸ್ವರ ಎತ್ತುತ್ತಾ ಇದ್ದಾರೆ. ಅವ್ರ ಮನೆ ಅವ್ರನ್ನ ಸರ್ ಮಾಡ್ಕೊಳ್ಳಿ. ಅವ್ರು ಮೊದಲು ನಮಗೆಲ್ಲ ಬುದ್ಧಿ ಹೇಳ್ತಾರಲ್ಲ, ಅವ್ರ ಮನೆ ಸರ್ ಮಾಡ್ಕೊಳ್ಳಿ. ನಾವು ಅವರ ಪಕ್ಷದ ವಿಚಾರವಾಗಿ ನಾವೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಅವರು ಹೊಡೆದ ಮನೇನೋ 4 ಬಾಗಿಲು 5 ಬಾಗಿಲು ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಿನ್ನೆ ಸೂಲಿಬೆಲೆ ಹತ್ರ ದಾಳಿ ಆಗಿದೆ ಸರ್, ಅವ್ರ ಪೊಲೀಸ್ ದಾಳಿ ಆಗಿದೆ ಅವ್ರ ಸರ್. ಈಗ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನು ಭಾಳ ಕಠಿಣವಾಗಿ ನಾವು ಮಾಡ್ತಾ ಇದ್ದೇವೆ. ಯಾವುದೇ ಕಾನೂನಿಗೆ ವಿರುದ್ಧವಾಗಿ ಯಾರೇ ಇರಲಿ ಅವ್ರನ್ನ ನಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಅದರಿಂದ ಯಾರು ನೀವು ಹೇಳಿದವರು ಹೆಸರುಗಳೆಲ್ಲ ಅವೆಲ್ಲ ಬರ್ತಾ ಇರ್ತಾವೆ, ದಿನನಿತ್ಯ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ರಾಜ್ಯ ಬಿಜೆಪಿ ನಾಯಕರು ಇವತ್ತು ನಾಳೆ ನೆರೆಪೀಡಿತ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ ಸರ್. ಆ ಕೆಲಸ ಅವ್ರಿಗೊಂದು ಹೇಳಿ ಮೊದಲೇ ಮಾಡಬೇಕಾಗಿದೆ. ಹೇಳಿ, ಅದರಲ್ಲಿ ಏನಿದೆ. ಈಗ ಪ್ರಾರಂಭ ಮಾಡಿದ್ದಾರೆ ಅವರು, ಯಾಕೆಂದರೆ ಈಗ ಪಾದಯಾತ್ರೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಅವರು ಈ ಯಾತ್ರೆ ಪರವಾಗಿಲ್ಲ ಹೇಳಿ. ನೀವು ಸರ್ಕಾರದವರು ಅಂದ್ರೆ ನೀವು ಕೂಡ ಆ ಥರ ಪ್ರದೇಶಗಳಿಗೆ ಭೇಟಿ ನೀಡಿ ತಂಡ ರಚನೆ ಮಾಡಬೇಕು. ಅವ್ರು ಮಾಡ್ತಾ ಇದ್ದಾರೆ, ನೀವೇನಾದರೂ ಮಾಡೋದು? ಅವ್ರಿಗೇನು ಗೊತ್ತ್ರಿ? ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನಾವು ಜಿಲ್ಲಾವಾರು ಎಲ್ಲ ಎಲ್ಲೆಲ್ಲಿ ಪ್ರವಾಹ ಆಗ್ತಾ ಇದೆ, ಜಿಲ್ಲಾ ಮಂತ್ರಿಗಳಿಲ್ವಾ? ಜಿಲ್ಲಾ ಮಂತ್ರಿಗಳು ಇದ್ದಾರೆ, ಮಾಡ್ತಾ ಇದ್ದಾರೆ. ನಾವು ಬೇರೆ ಅವರು ಹೋಗ್ಬೇಕಷ್ಟೇ. ನಾವು ಆಗಲೇ ಅಲ್ಲೇ ಇದ್ದೀವಲ್ಲ. ಪ್ರತಿ ಜಿಲ್ಲಾ ಮಂತ್ರಿಗಳಿಗೆ ಕ್ಯಾಬಿನೆಟ್ಟಲ್ಲಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಅವರು ಎಲ್ಲ ಅವರವ್ರ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಪ್ರವಾಹ ಆಗ್ತದೆ ಅಲ್ಲೇ ಕ್ಯಾಂಪ್ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು, ರೆವಿನ್ಯೂ ಮಿನಿಸ್ಟ್ರು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಡ್ತಿದ್ದಾರೆ, ಸೂಕ್ತವಾದ ಆದೇಶಗಳು ಕೊಡ್ತಿದ್ದಾರೆ, ಪರಿಹಾರ ಕೊಡ್ತಿದ್ದಾರೆ. ಸರ್ಕಾರ ಇದನ್ನು ನಿರಂತರವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಈ ಪರಿಹಾರ ಈ ಪ್ರವಾಹದ ಸಂದರ್ಭದಲ್ಲಿ.